ಬೇಜಾರ್ ಅಂಡ್ ಏನೇನೋ ನಡೀತು ಗಾಯ್ಸ್. ಈ ತರ ಎಲ್ಲ ಕೇಳ್ದಾಗ ಬೇಜಾರಾಗುತ್ತೆ. ತುಂಬಾ ಜನ ಖುಷಿ ಆಗ್ತಿರುತ್ತೆ. ನನಗೆ ಗೊತ್ತಿಲ್ಲ, ಎಲ್ಲರಿಗೂ ಬಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗಿರುತ್ತೆ. ಸ್ವಲ್ಪ ಜನ ನಾವು ಮಾಡೋವಾಗ ಹೇಳ್ತಾ ಇದ್ರು, ಏನು ಇದೆಲ್ಲ ಯೂಟ್ಯೂಬ್ ಎಲ್ಲ ಒಂದೆರಡು ದಿನ ಮಾಡ್ತಾರೆ ಬಿಡ್ತಾರೆ ಅಷ್ಟೇ. ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಮ್ಮವ್ರು ಕೂಡ ನಮ್ಗೆ ಅಷ್ಟು ಕೊಟ್ಟಿಲ್ಲ. ಇವಾಗೂ ಬಿಡೋಕೆ ಇಷ್ಟ ಇಲ್ಲ. ಬಟ್ 3, 2, 1 guys, we are leaving YouTube. Hey guys, welcome back to YouTube channel Crazy Sisters Tej and Diksha. ಗಾಯ್ಸ್, ಎಷ್ಟೊಂದು ಹೇಳ್ಬೇಕು, ಬಟ್ ಏನು ಹೇಳ್ಬೇಕು, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಕಮ್ ಆನ್ ಟೆಲ್. Straight towards the point. No, I can't tell. I'm feeling bejar. Come on. Say. Come on. 3, 2, 1 guys, we are leaving YouTube. ಗಾಯ್ಸ್, ನನ್ಗೇನಕ್ಕೋ ಇಲ್ಲಿ ನಗು ಬರ್ತಿದೆ. ಬಟ್ ಬ್ಯಾಕ್ ದ ಕ್ಯಾಮ್ರಾ ನಾವಿಬ್ರು ಎಷ್ಟು ಹತ್ತಿದ್ದೀವಿ ನಮ್ಮಿಬ್ರು ಗೊತ್ತು. ಐ ನೋ ರೈಟ್. ಸೊ ಗಾಯ್ಸ್, ಎಲ್ಲರೂ ಕೇಳ್ತಿದ್ದಾರೆ ಏನಕ್ಕೆ ಯೂಟ್ಯೂಬ್ ಬಿಡ್ತಿದ್ದೀರಾ, ಏನಕ್ಕೆ, ಏನಾಯಿತು, ಹಂಗೆ ಹಿಂಗೆ. ಯೂಟ್ಯೂಬ್ ಬಿಡಬೇಡಿ. ನಾವು ಲಾಸ್ಟ್ ದೀಕ್ಷಾ ಬರ್ಡೇ ಗಿಫ್ಟ್ಸ್ ವಿಡಿಯೋ ಹಾಕಿದ್ವಿ. ಸೊ ಅದಕ್ಕೆ ಹೇಳು, ಎಲ್ಲರೂ ಕಮೆಂಟ್ ಹಾಕಿದ್ರು. ಅದಕ್ಕೆ ಎಲ್ಲರೂ ಕಾಮೆಂಟ್ ಹಾಕಿದ್ರು ಬಿಡಬೇಡಿ ಅಂತ. ಸೊ ಅವಾಗ ನಾವಿನ್ನೂ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಿಲ್ಲ. ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ನಾವೇನೋ ನಮ್ಮ ಮಮ್ಮಿ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾರೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಸೊ ಏನಕ್ಕೆ ಬಿಡ್ತಿದ್ದೀವಿ ಅಂತಂದರೆ ನಮಗೂ ಗೊತ್ತಿಲ್ಲ. ಐ ಆಮ್ ಲೈಕ್ ಸೋ ಡನ್ ಗಾಯ್ಸ್. ನನಗೆ ಅರ್ಥ ಆಗ್ತಿಲ್ಲ ಏನು ನಡೀತಿದೆ ಅಂತ ಅಂದ್ಬಿಟ್ಟು. ಎಷ್ಟೊಂದು ಸರ್ತಿ ನಾವು ಕೇಳಿದ್ದೀವಿ, ಎಲ್ಲರ ಕೈಲೂ ಕೇಳಿಸಿದ್ದೀವಿ, ಎಲ್ಲರ ಕೈಲೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಬಟ್ ನಮ್ಮ ಮಮ್ಮಿ ಸಡನ್ನಾಗಿ ಚೇಂಜ್ ಆಗಿದ್ದಾರೆ. ನಮ್ಗೆ ಏನಕ್ಕೆ ಅಂತಲೂ ಅರ್ಥ ಆಗ್ತಿಲ್ಲ ನಮ್ಮಿಬ್ರಿಗೂ. ಆ್ಯಂಡ್ ದೀಕ್ಷಾ ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದು, ಬೇಡ ಮಮ್ಮಿ ಯೂಟ್ಯೂಬ್ ಬಿಡೋದು ಬೇಡ ಅಂತಂದರೆ ಮುಚ್ಕೊಂಡು ಹೋಗಿ, ನೀನು ಚಿಕ್ಕೋಳ್ ಥರ ಇರು ಅಂತ ಅಂದ್ಬಿಟ್ರು. ನನಗೆ ಬೇಜಾರಾಗ್ಬಿಡ್ತು. ಪಾಪ ಇವಳಿಗೆ ಸುಮ್ಮನೆ ನನ್ನಿಂದ ಬೈಸ್ಕೊಂಡ್ಲು ಅಂತ ಅಂದ್ಬಿಟ್ಟು. ಆ್ಯಂಡ್ ಏನೇನೋ ನಡೀತು ಗಾಯ್ಸ್. ನಮಗೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದರೆ ತುಂಬ ದಿನದಿಂದ, ಲೈಕ್ ತುಂಬ ವರ್ಷದಿಂದನೇ ನಮ್ಗೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಇರೋದೇ ಗಾಯ್ಸ್. ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ನಿಮಗೂ ಗೊತ್ತಿರುತ್ತೆ. ಸೊ ನಾನು ಒಂದು ವೀಡಿಯೋಲೂ ಹೇಳಿದ್ದೆ, ನಮ್ಮ ಪ್ರಾಬ್ಲಮ್ಸು ಇಲ್ಲ ನಮ್ಗೇನು ಕಷ್ಟ, ನಮ್ಗೇನು ಬೇಜಾರಿದೆಯೋ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ತೋರಿಸಿ ಏನು ಯೂಸು, ನಿಮಗೂ ಏನಪ್ಪ ಗೋಳು ಹೇಳ್ಕೊತಿದ್ದಾಳೆ ಅನಿಸುತ್ತೆ. ಸೊ ಅದನ್ನು ಬಿಟ್ಟು ನಾವು ಅಷ್ಟೆಲ್ಲ ಇದ್ರೂ ಖುಷಿ ಪಟ್ಟು ವೀಡಿಯೋಸ್ ಮಾಡ್ತೀವಿ. ಯಾಕಂದರೆ ನಮ್ಗೆ ವೀಡಿಯೋ ಮಾಡಿದ್ರೆ ಖುಷಿ ಅಲ್ವಾ. ನಮಗೆ ಎಷ್ಟು ಆಸೆ ಇತ್ತು ಗೊತ್ತಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬರ್ ಆಗಬೇಕು, ಪ್ಲೇ ಬಟನ್ ಸಿಗಬೇಕು ಅಂತ. ನಮ್ಮ ಖುಷಿಗೆ ನಮ್ಮ ಪ್ಲೇ ಬಟನ್ನ ನಾವೇ ಮಾಡ್ಕೊಂಡ್ವಿ. ಆ್ಯಂಡ್ ಏನೇನೋ ಆಸೆ ಇತ್ತು ನಮಗೆ ಮಾಡೋಣ ಅಂತಲ್ಲ. ಸೊ ಕಷ್ಟ ಎಲ್ಲ ತೋರ್ಸೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಏನು ಖುಷಿ ಪಡಿಸ್ಬೇಕು ಒಂದು ಸ್ವಲ್ಪ ಜನನ ಅಂತ. ಬಟ್ ನನ್ನ ಫ್ರೆಂಡ್ಸು ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಅವರು ನಿಮ್ಮ ವ್ಲಾಗ್ಸ್ ನೋಡ್ಬಿಟ್ಟು ನಾವು ಖುಷಿ ಪಡ್ತಿದ್ವಿ, ಖುಷಿ ಆಗ್ತಿತ್ತು ನಿನ್ನ ನೋಡಿ, ಹಂಗೆ ಹಿಂಗೆ ಅಂತ ತುಂಬ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಎಲ್ಲರೂ. ಬೇಕಾದ್ರೆ ನಾನು ಅದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ನನಗೆ ನಿಜ ಅದನ್ನೆಲ್ಲ ನಾನು ಲೈಫ್ ಲಾಂಗ್ ಇಟ್ಕೊತೀನಿ. ಆ್ಯಂಡ್ ಆಲ್ರೆಡಿ ನೀವೆಲ್ಲರೂ ನಮ್ಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಈ 2 ವರ್ಷ, ಇನ್ನೂ 2 ವರ್ಷ ಆಗುತ್ತೆ. ಸೊ ಈ 2 ವರ್ಷದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದೀರಾ, ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಮ್ಮವ್ರು ಕೂಡ ನಮ್ಗೆ ಅಷ್ಟು ಕೊಟ್ಟಿಲ್ಲ. ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲ ಫ್ರೆಂಡ್ಸ್ ಅಂತ ಹೇಳ್ತಿಲ್ಲ, ಒಂದು ಸ್ವಲ್ಪ ಜನ ಮಾತ್ರ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಗೊತ್ತಾ. ಸೊ ಅವ್ರಿಗೆಲ್ಲ ನನ್ನ ಥ್ಯಾಂಕ್ ಯು. ತುಂಬ ಚಿಕ್ಕ ವರ್ಡ್ ಆಗುತ್ತೆ. ಏನಾದರೂ ಹೇಳ್ತೀರಾ? ಆಯಿತು ಗೈಸ್, ಥ್ಯಾಂಕ್ ಯು. ತುಂಬ ಚಿಕ್ಕದಾಗುತ್ತೆ ಗಾಯ್ಸ್. ನಾನು ಹೇಳಿದೆ ತಿರ್ಗಾ ಹಾಡಕ್ಕಲ್ಲ ಆಗಲ್ಲ. ಆಮೇಲೆ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ಬಿಡುತ್ತೆ. ಸೊ ಯಾ ಗಾಯ್ಸ್, ಯೂಟ್ಯೂಬ್ ಬಿಡ್ತಿದ್ದೀನಿ. ಮುಖ ನೋಡಿ, ನನ್ನ ಮುಖ ನೋಡಿ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಎಮೋಷನ್ಸ್ ಎಲ್ಲ ತೋರಿಸ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು. ಎನಿ ಕಮೆಂಟ್ಸ್? ನೋ ಕಾಮೆಂಟ್ಸ್. ನನ್ನ ಮೈಕ್ ಎಲ್ಲೋಯ್ತು? ಮೈಕ್ ಬೇರೆ ನೋ ಕಾಮೆಂಟ್ಸ್ ಗಾಯ್ಸ್. ನನಗೆ ಇವಾಗೂ ಬಿಡೋಕೆ ಇಷ್ಟ ಇಲ್ಲ. ಬಟ್ ಸ್ಟಿಲ್ ನಾನು ಏನು ಮೊನ್ನೆ ದೊಡ್ಡಮ್ಮ ಮನೆಗೆ ಬಂದಿದ್ರು. ಆ್ಯಂಡ್ ದೇವರ್ ಲೈಕ್, ಗೊತ್ತಾಯ್ತಲ್ವಾ ಯೂಟ್ಯೂಬ್ ಬಿಡ್ತಿದ್ದೀವಿ ಅಂತ. ಅದಕ್ಕೆ ನಾನು ನಿನ್ನ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಿಲ್ಲ. ಇಲ್ಲಾಂದರೆ ನಾವು ಬಂದ ತಕ್ಷಣ ಫೋನ್ ಎತ್ಬಿಡ್ತಿದ್ದೆ, ಹೇಗೆ ಗಾಯ್ಸ್ ನಮ್ಮ ದೊಡ್ಡಮ್ಮ ಬಂದರು ಅಂತ. ಎಲ್ಲ ನಮ್ಮ ದೊಡ್ಡಮ್ಮ ಬಂದಾಗ ಹಂಗಂದ್ರ. ನಾನು ಕಾಲೇಜ್ಗೆ ಹೋದರೆ ದಿನ ಯಾರಾದರೂ ಒಬ್ಬರು ಒಂದು ದಿನಕ್ಕೆ ಒಂದು ಸತಿ ಆದರೂ ಹೇಳ್ತಾರೆ,
ಹೇಗೆ ಗಾಯ್ಸ್ ಅಂತ ಏನು ಮಾಡ್ತಿಲ್ಲ, ಏನಕ್ಕೆ ಮಾಡ್ತಿಲ್ಲ, ಇದು ಮಾಡು ಮಾಡು ಅಂತೆಲ್ಲ ಹೇಳ್ತಾರೆ. ನಿನ್ನೆ ತಾನೇ ನಮ್ಮ ಏರಿಯಲ್ಲಿ ಹೊಸ ರೆಸ್ಟೋರೆಂಟ್ ಓಪನ್ ಆಗಿತ್ತು. ಸೊ ದೇ ಆರ್ ಗಿವಿಂಗ್ ಫ್ರೀ ಫುಡ್. ಸೊ ಅದನ್ನ ನೋಡಿಬಿಟ್ಟು ಅಮೂಲ್ಯ ನನ್ನ ಸ್ಕೂಲ್ ಫ್ರೆಂಡು ಅವಳು ಮೆಸೇಜ್ ಹಾಕಿದ್ಲು, ಲೈಕ್ ಈ ಥರ ನಡೀತಿದೆ, ಹೋಗಿ ವಿಡಿಯೋ ಮಾಡು, ರೀಚ್ ಸಿಗುತ್ತೆ ಅಂತ. ನಾನು ಇಲ್ಲ ಯೂಟ್ಯೂಬ್ ಮಾಡ್ತಿಲ್ಲ ಅಂತ ಅಂದೆ. ಸೊ ಈ ಥರ ಎಲ್ಲ ಕೇಳಿದಾಗ ಬೇಜಾರಾಗುತ್ತೆ. ಅಂದರೂ ದೊಡ್ಡ ಮನ್ಸು ಮಾಡಿಕೊಂಡು ಬಿಡೋ ಮನ್ಸು ದೇವರು ಒಳ್ಳೇದು ಮಾಡಿದ್ರೆ ದೇವರು ತಾಯಿ ಕೈ ಹೋಗಿ ಇಷ್ಟೇ ಅಷ್ಟೇ. ಏನಂತೀರ? ಏನೋ ಗೈಸ್ ನಮ್ಮ ಪಾಡಿಗೆ ನಾವೇ ಸಮಾಧಾನ ಮಾಡ್ಕೊತಿದ್ದೀವಿ ಹೆಂಗೆಂಗೋ. ಆ್ಯಂಡ್ ಏನೋ ಹೇಳಕ್ಕೆ ಬಂದೆ ಗೈಸ್. ನಾನು ಏನೋ ಹೇಳಕ್ಕೆ ಬಂದೆ, ನಾನು ಬಿಡ್ತಿದ್ದೀನಿ ಅಂತ ಅನ್ಕೊಂಡು ಬಿಡ್ತಿಲ್ಲ. ಇದಂತೂ ಪಕ್ಕ 100%. ಯಾಕಂದರೆ ಏನೋ ಒಂದು ಬ್ರೇಕ್ ತೊಗೊತಿದ್ದೀನಿ ಅಂತ ಅನ್ಕೊಂಡು ಬಿಡ್ತಿದ್ದೀನಿ. ನಾನು ದೊಡ್ಡಮ್ಮ ಮತ್ತು ವಿಕ್ಕಿ ಹತ್ರನೂ ನನ್ನ ಮಮ್ಮಿ ಹತ್ರ ಮಾತಾಡ್ಸಿದೆ, ದೊಡ್ಡಮ್ಮ ಬಂದಾಗ ಅಂತ ಹೇಳಿದ್ನಲ್ಲ. ಸೊ ಅವ್ರು ಹೇಳ್ತಾಯಿದ್ರು ಹಂಗೆ ಹಿಂಗೆ ಏನೋ ಮಾತಾಡ್ತಾರೆ. ಆಮೇಲೆ ಓದು ಅಂತ ಹೇಳ್ತಿದ್ರು. ಬಟ್ ಮಮ್ಮಿಗೆ ನಾವು ಓದ್ತಿಲ್ಲ ಅನ್ನೋದು ಪ್ರಾಬ್ಲಮ್ ಅಲ್ಲ. ಇಲ್ಲಿ ಸ್ವಲ್ಪ ಜನಕ್ಕೆ ಈ ಒಬ್ಬೊಬ್ರು ಇರ್ತಾರಲ್ವ ನಮ್ಮ ಹೇಟರ್ಸು, ಅವ್ರಿಗೆ ಅಷ್ಟೇ. ಆಮೇಲೆ ನೋಡು ಇದು ಅವ್ರು ಓದ್ತಿಲ್ಲ, ಓದೋಕ್ಕಾಗಲ್ಲ, ಇದೆಲ್ಲ ಮಾಡ್ಕೊಂಡು ಓದಿಲ್ಲ ಅಂತಂದ್ಬಿಟ್ಟು ಹಂಗೆ ಅಂದ್ಕೊಂಡ್ಬಿಡ್ತಾರೆ. ಹಂಗೆಲ್ಲ ಹೆಂಗೆ ನಾವು ಚೆನ್ನಾಗೇ ಓದ್ತಿದ್ದೀವಿ. ನಮ್ಮ ಮಮ್ಮಿಗೆ ನಾವು ಓದೋದ್ರಿಂದ ಏನು ಪ್ರಾಬ್ಲಮೇ ಇಲ್ಲ, ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಗೊತ್ತು. ಬಟ್ ಸ್ಟಿಲ್ ಅವ್ರಿಗೆ ಏನು ಅನಿಸ್ತಿದೆ ಅಂತಂದರೆ ಇದೆಲ್ಲ ಮಾಡಿ ದೃಷ್ಟಿ ಆಗ್ತಿದೆ, ನಮ್ಮ ನೆಮ್ಮದಿ ಹಾಳಾಗ್ತಿದೆ, ನಾವು ಪೀಸ್ ಆಗಿಲ್ಲ, ನೆಮ್ಮದಿ ಆಗಿಲ್ಲ ಅಂತ ಅನಿಸ್ತಿದೆಯಂತೆ. ಸೊ ಅದಕ್ಕೆ ಬಿಡಕ್ಕೆ ಹೇಳ್ತಿದ್ದಾರೆ. ಆ್ಯಂಡ್ ಸೊ ಆಮೇಲೆ ಓದಾದ್ಮೇಲೆ ಏನಾದರೂ ಮಾಡ್ಕೊ ಅಂತೆಲ್ಲ ಹೇಳ್ತಾ ಇದ್ರು ಮಮ್ಮಿನೂ ದೊಡ್ಡಮ್ಮ. ಸೊ ಅದಕ್ಕೆ ನಾನು ಹೇಳಿದೆ ಆಯಿತು, ನಾನು ಓದಾದ್ಮೇಲೆ ನಾನು ಕೆಲ್ಸಕ್ಕೆ ಹೋಗೋವಾಗ ವ್ಲಾಗ್ ಮಾಡ್ತೀನಿ. ಎಷ್ಟೊಂದು ಜನ ಇದ್ದಾರೆ ಗೈಸ್, ಕೆಲ್ಸಕ್ಕೆ ಹೋಗ್ಕೊಂಡು ಮದುವೆ ಆಗಿ ಮಕ್ಕಳಿದ್ರು ಯೂಟ್ಯೂಬ್ ಮಾಡ್ತೀವಿ. ಎಷ್ಟು ಸಖತ್ತಾಗಿ ಮಾಡ್ತಾ ಇರ್ತಾರೆ ಗೊತ್ತಾ. ನನ್ನ ಫ್ರೆಂಡ್ಸೇ ಇದ್ದಾರೆ, ದಿವ್ಯಾ ವ್ಲಾಗ್ಸ್, ದಿವ್ಯಾ ಅಕ್ಕ ಆಗಿರ್ಬೋದು. ಆಮೇಲೆ ಇನ್ನೂ ಯಾರ್ದೋ ಮೊನ್ನೆ ತಾನೇ ನಾನು ಹೊಸಬ್ರು ನೋಡಿದ್ದೆ. ಸೊ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಥರ ನಾನು ಮಾಡ್ತೀನಿ ಗೈಸ್. ಇವಾಗ ಮಾಡಬೇಡ ಅಂತ ಹೇಳ್ಬೋದು, ಬಟ್ ಆಮೇಲೆ ನನಗೆ ಯಾರು ಮಾಡಬೇಡ ಅಂತ ಹೇಳೋಕ್ಕಿರೋದಿಲ್ಲ. ಸೊ ಏನೇ ಆದ್ರೂ ನಮ್ಮ ಬಿಡೋಕ್ಕಂತೂ ಇಷ್ಟ. ಮಸ್ತಾಗಿದ್ದಾರಲ್ಲ ಲೈಟು, ಸ್ಪಾಟ್ಲೈಟ್. ಏನೇ ಆದ್ರೂ ನಮಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಸದ್ಯಕ್ಕೆ ನಾವು ಒಂದು ಬ್ರೇಕ್ ತೊಗೊತಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಹೋಪ್ಫುಲಿ ನಾವು ತಿರ್ಗಾ ಯೂಟ್ಯೂಬಿಗೆ ಬರ್ತೀವಿ, ಬರಲೇಬೇಕು, ಅದು ನನ್ನ ಆಸೆ ಅಷ್ಟೇ ಗೈಸ್. ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ. ಅದಾಕೋದು ನನಗೆ ಸುಮ್ಮನೆ ಏನೋ ಟೈಮ್ ಪಾಸಿಗೆ ಮಾಡಬೇಕು ಅಂತ ಮಾಡ್ತಿದ್ದಿಲ್ಲ ಗೈಸ್. ನಂಗೆ ನಿಜವಾಗ್ಲೂ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ. ನನಗೆ ಹೆಂಗೆ ಅಂದರೆ ಗೊತ್ತಾ, ಏನಾದರೂ ಒಂದು ಮಾಡ್ಬೇಕು, ನಂಗೆ ಎಲ್ಲರ ಥರ ಇರ್ಬೇಕು, ನಂಗೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು. ಇವಾಗ ನೋಡಿ ನಾನು ಯೂಟ್ಯೂಬ್ ಮಾಡ್ತಿದ್ದೆ ಅಂತಂದರೆ ಎಲ್ಲರೂ ನಾರ್ಮಲಾಗಿರ್ತಾರೆ, ಬಟ್ ನಾನು ಮಾತ್ರ ಯೂಟ್ಯೂಬ್ ಮಾಡ್ತಿದ್ದೀನಿ ಅಂತಂದರೆ ಓ ಯೂಟ್ಯೂಬರ್ ಅಂತ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಇರಬೇಕು ಗೈಸ್. ಆ ಥರ ನನಗೆ ಆಸೆ. ಸೊ ಅದಕ್ಕೆ ನಾವು ಟಿಕ್ಟಾಕ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಮೋಜು ಲಿಟ್ರಲಿ ಟಿಕ್ಟಾಕ್ ವಿಡಿಯೋಸ್ ಒಂದೇ ತಾನೇ ನೋಡ್ತಿದ್ದೆ ಅಲ್ಲ. ನಾವು ಅದು ಕೂಡ ಮಾಡೋಣ. 5K ಸಬ್ಸ್ಕ್ರೈಬರ್ಸ್ ಆದಾಗ ರಿಯಾಕ್ಟಿಂಗ್ ಟು ಓಲ್ಡ್ ಟಿಕ್ಟಾಕ್ ವೀಡಿಯೋಸ್ ಮಾಡೋಣ ಅಂತ ಇದ್ವಿ. ಸೊ ಅದು ಮಾಡೋಕ್ಕಾಗಲ್ಲ. ಇನ್ನು ಏನೋ ಕಂಟೆಂಟ್ ಇತ್ತು ಗೈಸ್ ಮಸ್ತಾಗಿರೋದು, ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಮ್ಮ ಹತ್ರ ಹಳೇದು ಒಂದಷ್ಟು ವೀಡಿಯೋ, ಒಂದು 20 ವೀಡಿಯೋಸ್ ಏನೋ ಇದೆ ಡ್ರಾಫ್ಟಲ್ಲಿ, ಆಲ್ರೆಡಿ ಎಡಿಟ್ ಆಗಿದೆ. ವಾರಕ್ಕೊಂದು ಪೋಸ್ಟ್ ಮಾಡ್ತೀನಿ. ನಾನು ಒಂದಷ್ಟು ವೀಡಿಯೋನ ಪೋಸ್ಟ್ ಮಾಡ್ತೀನಿ, ಅದು ನೋಡಿ ತುಂಬ ಚೆನ್ನಾಗೇ ಇರುತ್ತೆ. ಸೊ ಅಷ್ಟೇ ಗೈಸ್, ನಂಗೆ ತುಂಬ ಬೇಜಾರಾಗ್ತಿದೆ. ಸೊ ಅಷ್ಟೇ, ಇದನ್ನ ಹೇಳಬೇಕು ಅಂತ. ಯಾಕಂದರೆ ನನಗೆ ಸಿಕ್ಕಿದಾಗ ಯಾರು ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಎಲ್ಲ ಕೇಳೋದೆ ಏನಕ್ಕೆ ಯೂಟ್ಯೂಬ್ ಬಿಡ್ತಿದ್ಯಾ, ನಿಜವಾಗ್ಲೂ ಬಿಡ್ತಿದ್ಯಾ, ನಂಬ್ತಾನೆ ಇಲ್ಲ ಯಾರು, ಎಲ್ಲ ಪ್ರ್ಯಾಂಕ್ ಮಾಡ್ತಿದ್ದೀನಿ ಅಂತ ಅನ್ಕೊತಿದ್ದಾರೆ. ನಿಜ, ನಾನು ಒಂದು ಸ್ವಲ್ಪ ಜನ ಪ್ರ್ಯಾಂಕ್ ಮಾಡ್ತಿದ್ದೀನಿ. ಇವಳು ಫ್ರೆಂಡ್ಸು ಹೇಳಿದ್ರಂತೆ. ಹೇಳು ಏನಂದ್ರು, ಏನಕ್ಕೆ ಬಿಡ್ತಿದ್ಯಾ ಅಂತ ಕೇಳಿದ್ರು. ನಾನು ಇಲ್ಲ ನಮ್ಮ ಮಮ್ಮಿ ಮಾಡಕ್ಕೆ ಬಿಡ್ತೀನಿ, ನಾನು ಓಕೆ ಬಿಡಬೇಡ ಮಾಡು ಅಂತ. ನಾನು ಗೊತ್ತಿಲ್ಲ ಅಂತ. ಇವಳು ಫ್ರೆಂಡ್ಸು ಸ್ಕೂಲ್ ಜೂನಿಯರ್ಸ್ ಎಲ್ಲ ಕೇಳ್ತಿದಾರಂತೆ, ಅಕ್ಕ ಬಿಡ್ಬೇಡಿ. ನನ್ನ ಕ್ಲಾಸ್ ಅವ್ರನ್ನು ಮತ್ತು ಜೂನಿಯರ್ಸು ಅಂದಲ್ಲ. ಸೊ ಹಂಗೆ ಎಲ್ಲರೂ ಕೇಳ್ತಿದ್ದಾರೆ. ಸೊ ಪ್ರ್ಯಾಂಕ್ ಅಲ್ಲ ಗೈಸ್, ನಾವು ಏನಕ್ಕೆ ನಾನು ಆ್ಯಕ್ಚುಲಿ ನಂಗೆ ಪ್ರ್ಯಾಂಕ್ ಮಾಡಬೇಕಂತ ಇತ್ತು. ನಾನು ಒಂದ್ಸತಿ ಪ್ರ್ಯಾಂಕ್ ಮಾಡೋಣ ಅಂತಿದ್ದೆ, ಅಷ್ಟು ಬೇಗ ಇದೆ ರಿಯಲ್ ಆಗ್ತಿದೆ. ಸಖತ್ ಬೇಜಾರಾಗ್ತಿದೆ. ತುಂಬ ಜನ ಖುಷಿ ಆಗ್ತಿರುತ್ತೆ ನನಗೆ ಗೊತ್ತು. ಇವಾಗ ಎಲ್ಲರಿಗೂ ಬಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗಿರುತ್ತೆ. ಸ್ವಲ್ಪ ಜನ ನಾವು ಮಾಡೋವಾಗ ಹೇಳ್ತಾಯಿದ್ರು ಏನು ಇದೆಲ್ಲ ಯೂಟ್ಯೂಬೆಲ್ಲ 1-2 ದಿನ ಮಾಡ್ತಾರೆ ಬಿಡ್ತಾರೆ ಅಷ್ಟೇ. ನನಗೆ ಏನಕ್ಕೆ ಬೇಜಾರಾಗ್ತಿರೋದಂದರೆ ನಾವಂಥವ್ರು ಹೇಳ್ದವ್ರಿಗೆಲ್ಲ ನಾವು ನಿಜ ಮಾಡ್ದಂಗೆ ಆಗ್ತಿದೆ. ಸೊ ನಂಗೆ ಅದು ಬೇಜಾರಾಗ್ತಿರೋದು. ಆ್ಯಂಡ್ ನಮ್ಮ ಮಮ್ಮಿ ಏನಕ್ಕೆ ಹಿಂಗೆ ಅಂತ, ಯಾಕಂದರೆ ನಮ್ಮ ಮಮ್ಮಿ ಅಷ್ಟು ಫ್ರೆಂಡ್ಲಿ ಯಾರ ಮಮ್ಮಿನೂ ಇದ್ದಿಲ್ಲ, ನಾನು ಹೇಳ್ಬೋದು ಆ ಥರ. ಯಾಕಂದರೆ ನಾನು ಎಲ್ಲರೂ ನೋಡ್ಬಿಟ್ಟು ಹೇಳ್ತಿದ್ರು ನಿಮ್ಮ ಮಮ್ಮಿ ಎಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಜೊತೆ ಹಂಗೆ ಹಿಂಗೆ ಅಂತ. ಸೊ ಅವ್ರು ಈ ಥರ ಏನಕ್ಕೆ ಹಿಂಗೆ ಬಿಡ್ತಿಲ್ಲ ಅನ್ನೋದೇ ನಮಗೆ ಬೇಜಾರಾಗಿದ್ದು. ಸೊ ದೊಡ್ಡಮ್ಮನೂ ಕೇಳ್ತಾಯಿದ್ರು ಏನಕ್ಕೆ ಹೇಳು ಅಂತಂದರೆ ಹೇಳ್ತಿಲ್ಲ. ಸೊ ಅವ್ರ ಕೈಲಿ ಹೇಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ, ಏನಕ್ಕೆ ಬಿಡ್ತಿದ್ದೀವಿ ಯೂಟ್ಯೂಬ್ ಅಂತ. ಏನಂತ್ಯ, ಬಟ್ ನಮ್ಗೆ ತಿರ್ಗಾ ಬಯಸ್ಕೊಳಕ್ಕೆ ಆಸೆ ಇಲ್ಲ. ಸೊ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಏನು ಹೋಗ್ಬಿಟ್ಟು ಕೇಳೋದಾ ಇಲ್ಲ ಸುಮ್ಮನೆ ಇರೋದಾ ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಗೆ ಗೊತ್ತು ಏನು ನಡೆದಿದೆ ಅಂತ ಅಂದ್ಬಿಟ್ಟು. ಬಟ್ ಐ ಥಿಂಕ್ ಏನು ಒಳ್ಳೆ ಕಾಂಟೆಂಟ್ ಸಿಗುತ್ತೆ ನಡೀರಿ. ಹೊಡೆದ್ರೆ
ಓಡಿಸ್ಕೊ. ನೀನು ಓಡಿಸ್ಕೊಂತೀಯ, ನಾನೇನು ಮಾಡಿದೆ ಗೈಸ್? ಅಂದರೆ ಅಷ್ಟೊಂದೆಲ್ಲ ಚೇಂಜ್ ಆಗಿಲ್ಲ ನಮ್ಮ ಮಮ್ಮಿ. ಅಂದರೆ ಯೂಟ್ಯೂಬ್ ಒಂದು ಬಿಟ್ಬಿಡಿ, ನಾನು ಮಿಕ್ಕಿದೆಲ್ಲ ಸೇಮ್ ಹಂಗೆ ಇರ್ತೀನಿ, ಹೆಂಗಿದ್ನೋ ಹಂಗೆ ಅಂತ ಹೇಳ್ತಿದ್ದಾರೆ. ಸೊ ಯಾ, ಅಷ್ಟೇ. ನಿಮ್ಗೆ ಅನ್ಸ್ಬೋದು ನಾವು ಕೇಳ್ಕೊಂಡಿಲ್ಲ ನಮ್ಮ ಮಮ್ಮಿನ ಅಂತ, ಬಟ್ ತುಂಬಾ ಕೇಳ್ಕೊಂಡಿದ್ದೀವಿ. ಬಟ್ ಅವರು ರೆಡಿ ಇಲ್ಲ ಒಪ್ಕೊಳ್ಳೋಕ್ಕೆ ಯೂಟ್ಯೂಬ್ ಮಾಡೋಣ ಅಂತ ಅಂದ್ಬಿಟ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ರು ಏನು ಹೇಳ್ತಿದ್ರು ಗೊತ್ತಾ, ಏನು ನಿಮ್ಮ ಮಮ್ಮಿ ಹೊಡಿತಾರಾ? ಇಲ್ಲ ತಾನೇ, ಯೂಟ್ಯೂಬ್ ಮಾಡಬೇಡ ಅಂತಂದರೆ ಬಿಡಬೇಡ, ಹಂಗೆ ಮಾಡ್ತಾನೆ ಇರು ಅಂತ, ಸುಮ್ಮನಿರು, ಏನೋ ಡಮ್ ಐಡಿಯಾಸ್ ಕೊಡ್ತಾರೆ ಗೈಸ್ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬ ಬೇಜಾರಿದೆ, ಅವ್ರು ಬಿಡಬೇಡಿ ಅಂತೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್, ನಮ್ಮ ಮನೆ ಬರೋ ಏನೇ ಆದರೂ ನಾನು ಈ ಥರ ವೀಡಿಯೋ ಮಾಡೋ ಲೂಸ್ ಥರ ಆಡೋದಂತೂ ಬಿಡಲ್ಲ ಗೈಸ್. ಈ ಥರ ನಾವೇನೋ ಮಾತಾಡ್ತಿದ್ದೀವಿ ಅಂದ್ರೆ ಈ ಥರ ಆಡೋದು ಇವಳು. ಇಟ್ಸ್ ಓಕೆ ಫೈನ್, ಯುವರ್ ಸ್ಟಿಲ್ ಸ್ಮಾಲ್. ಸೊ ಓಕೆ ಗೈಸ್, ನಿಮಗೆ ನಾವು ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಒಂಚೂರಾದರೂ ನಗ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಆ್ಯಂಡ್ ಏನಂತಾರೆ, And no one is gonna unfollow, unsubscribe now. ನಾನು ಸಬ್ಸ್ಕ್ರೈಬ್ ಅಂತ ಹೇಳಲ್ಲ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಷ್ಟೇ. ನಿಮ್ಮ ಇಷ್ಟ ಗೈಸ್, ಏನೂ ಪರ್ಮನೆಂಟ್ ಅಲ್ಲ. ಸಾಕು, ನೋ ಸೆಂಟಿಮೆಂಟಲ್, ನೋ ಇಮೋಷನ್ಸ್, ನೋ ಕಮೆಂಟ್ಸ್. ಐ ಆಮ್ ಕಂಟ್ರೋಲಿಂಗ್. ಸೊ ಏನಂತ, ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ನಾವು ಯಾವಾಗೂ ಫುಲ್ ಗ್ರೇಟ್ಫುಲ್ ಆಗಿರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ರಿಯಲಿ ಮೀನ್ಸ್ ಅ ಲಾಟ್. ಯಾಕಂದರೆ ನಿಮಗೆ ಗೊತ್ತಿಲ್ಲ, ನಾನು 1-2 ವರ್ಷ ಮುಂಚೆ ತುಂಬಾ ಡಿಪ್ರೆಸ್ ಆಗಿದ್ದೆ. ಆವಾಗೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬಿಂದನೇ ನಾನು ಸ್ವಲ್ಪ ಆದರೂ ನಗ್ತಿದ್ದೆ, ಒಂದು ಸ್ವಲ್ಪ ಆದರೂ ಖುಷಿಯಾಗಿರ್ತಿದ್ದೆ ವೀಡಿಯೋಸ್ ಮಾಡಿಕೊಂಡು. ಇನ್ಮೇಲೆ ನಾನು ಹೆಂಗಿರ್ತೀನಿ, ನಾನು ಇನ್ಮೇಲೆ ಖುಷಿಯಾಗಂತೂ ಇರೋದು, ಪಕ್ಕ ಖುಷಿಯಾಗಂತೂ ಇರೋಲ್ಲ. ಬಟ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಅಟ್ಲೀಸ್ಟ್ 1% ಆದರೂ ವಾಪಸ್ ಬರೋಕ್ಕೆ ಚಾನ್ಸ್ ಇದೆ ಅಂತ ಅಂದ್ಕೊಂಡು ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತೀವಿ. ಆ್ಯಂಡ್ ಹಳೆ ವೀಡಿಯೋಸ್ ಎಲ್ಲ ಇರುತ್ತೆ, ಅದನ್ನು ನೋಡ್ತಾ ಇರಿ. ಕಮಾನ್, ಫೈನಲ್ ಲಾಸ್ಟ್ ಬಾಯ್. ಹೋಗ್ಬೇಕಾ? ಸರಿ ಎಸ್, ಪಾರ್ಲರ್ಗೆ ಹೋಗೋಣ ಬನ್ನಿ. ವೈ ವಿ ಆರ್ ಲಿವಿಂಗ್ ಯೂಟ್ಯೂಬಾ? ಯಾ, ಏನಕ್ಕೆ ಇವಾಗ? ವಿ ಆರ್ ಡೂಯಿಂಗ್ ವಿಡಿಯೋ ಬಿಕಾಸ್ ಎವ್ರಿವನ್ ಆರ್ ಆಸ್ಕಿಂಗ್. ಎಲ್ಲರೂ ಕೇಳ್ತಿದ್ದಾರೆ ಏನಕ್ಕೆ ಬಿಡ್ತೀವಿ. ಬಿಡಬೇಡಿ, ಅದಕ್ಕೆ ಹೇಳಿ. ಸುಮ್ಮನೆ ಬ್ರೇಕ್, ಅದಕ್ಕೆ ಚಿನ್ ಜಾಸ್ತಿ ಆಗಿದೆ. ಮಿಸ್ ದೀಕ್ಷಾ ಅವರೇ ಬನ್ನಿ, ಇಲ್ಲಿ ತಪ್ಪಿಸ್ಕೊಂತ ಇದ್ದಾರೆ ನೋಡಿ ಗಾಯ್ಸ್, ಹೊಡಿತಿದ್ದಾರೆ. ಏನ್ ಬೇಡ, ಕಿವಿ ಹಿಂಗ್ಬಿಟ್ಟು ಸುಮ್ಮನೆ ಇರ್ತೀನಿ, ಆರಾಮಾಗಿರೋಣ. ಸುಮ್ಮನೆ ಬಿಸಿ ಇದ್ದೀನಿ ನಾನು, ಕ್ಲಾಸ್ ಇದೆ ಇವಾಗ ನಂದು. ಆಯ್ತು, ನಮ್ಮ ವ್ಯೂವರ್ಸ್, ನಮ್ಮ ಸಪೋರ್ಟರ್ಸ್ ಕೇಳಿ ಏನಂತ ಹೇಳ್ಬೇಕು. ಏನಕ್ಕೆ ಬಿಡ್ತಿದ್ದೀವಿ, ಇದು ನಮ್ಮ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಅವತ್ತಿಂದ ಹೇಳ್ತಾನೆ ಇದೆಯಾ ಲಾಸ್ಟ್ ವಿಡಿಯೋ ಅಂತ, ಆಗ್ತಾನೆ ಇದೆಯಾ ವೀಡಿಯೋಸ್ನ? ಇಲ್ಲ, ಲಾಸ್ಟ್ ಅಂತ ಹೇಳಿದ್ಮೇಲೆ ಆಗೋಯ್ತು. ಸುಮ್ಮನೆ ಇದೇ ಲಾಸ್ಟ್ ರೆಕಾರ್ಡ್ ಮಾಡ್ತಿರೋದು. ಏನಕ್ಕೆ ಯೂಟ್ಯೂಬ್ ಬಿಡ್ತಾ ಇದೀವಿ ಅಂತ ವಿಡಿಯೋ ಮಾಡ್ತಿದ್ದೀವಿ. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ನಮ್ಮನ್ನ ಏನಕ್ಕೆ ಅಂತ. ಒಂದು ಸ್ವಲ್ಪ ಜನ ಪ್ರ್ಯಾಂಕ್ ಅಂದ್ಕೊಂಡಿದ್ದಾರೆ, ಅದಕ್ಕೆ ಹೇಳಿ. ಪಾರ್ಲರ್ಗೆ ಬರೋದೇ ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ. ಚಲ್ ಮಾಮಿ, ಸುಮ್ಮನೆ ಬೇಡ, ಬೋರಿಂಗ್ ಅಂತ. ಆರಾಮಾಗಿರು. ಏನು ಬೋರಿಂಗ್ ಇಲ್ಲ, ಚೆನ್ನಾಗಿದ್ದಾಳೆ ಇವಾಗೆಲ್ಲ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಚೆನ್ನಾಗಿದ್ದಾಳೆ. ಅದಕ್ಕೆ ಕಾಪಿರೈಟ್ ಬಾಯ್ಸ್ ನೋಡಿದ್ರಲ್ಲ, ನಮ್ಮ ಮಮ್ಮಿ ಅಷ್ಟೇ ಏನೂ ಹೇಳಲ್ಲ, ಸುಮ್ಮನೆ ಹಂಗೆ ಹಿಂಗೆ ಅಂತಿದ್ರು. ನಾವು ಅದಕ್ಕೆ ತಮಾಷೆಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ವಿ. ಬಟ್ ನಾವು ತಮಾಷೆಯಾಗಿ ಮಾತಾಡ್ಕೊಂಡು ಒಂದಿನ ಚೆನ್ನಾಗಿ ಬಯಸ್ಕೊಂಡ್ವಿ. ಸೊ ಓಡಿಸ್ಕೊಳ್ಳೋದು ಒಂದು ಬಾಕಿ ಇತ್ತು ಅವತ್ತು. ಸೊ ದಿಕ್ಕು ಬರೋದೇ ಇಲ್ಲ, ಸೈಲೆಂಟಾಗಿ ಹೋಗ್ಬಿಡ್ತಿದ್ದಾಳೆ. ಸಿಕ್ಕಿ ಆಗ್ತಿದೆ ಇಲ್ಲಿ. ಪಾರ್ಲರ್ಗೆ ಹೋಗ್ಬೇಕು, ಕಿತಾಪತಿ ಮಾಡ್ಕೊಂಡು. ಸೊ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ಸ್ವಲ್ಪ ದಿನ ಸುಮ್ಮನೆ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸುಮ್ಮನೆ ಅಂದರೆ ಲೈಕ್ ಹಳೆ ವೀಡಿಯೋಸ್ ಎಲ್ಲ ಇದೆ ಗಾಯ್ಸ್, ನಾನು ಏನು ಮಾಡಲಿ ಅದನ್ನ ಇಟ್ಕೊಂಡು ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ ಗೊತ್ತಾ ನಾನು. ಬರೀ ಕಷ್ಟ ಅಲ್ಲ, ಇಷ್ಟಪಟ್ಟು. ಸೊ ಅದನ್ನೆಲ್ಲ ಒಂದು ವಾರಕ್ಕೊಂದು ಆ ಥರ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಕಮ್ಮಿಯಾ ವಿ ವಿಲ್ ಎಂಡ್ ಫಾರ್ ದಿ ಲಾಸ್ಟ್ ಟೈಮ್. ಏನೋ ಒಂದು ಮಾತಾಡ್ತಾರೆ. ఒక్క నిమిషం వెయిట్ పా என்ன சீக்கிரம் பண்றதுன்னு எவ்வளோ சீக்கிரம் ಆಪಾರ ಎಲ್ಲ ಬೇಗ ಆಗಬೇಕು ಗೈಸ್. ಎರಡು ತಮಿಳ್ ನಿಮಿಷ ಹೇಳು. ನಥಿಂಗ್ ಟು ಸೇ, ನಥಿಂಗ್. ಸೊ ಗೈಸ್, ನಿಮಗೆ ಈ ವಿಡಿಯೋ ಮತ್ತು ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ವಿಡಿಯೋ ಇಷ್ಟ ಆಗಿದ್ರೆ
Don't forget to like, share, comment and subscribe. Keep waiting to our next vlog, hopefully. Bye.